ಸಂಜೆ 4 ಗಂಟೆ ಸಮಯದಲ್ಲಿ ಒಬ್ಬರು ಅರ್ಚಕರು ಸಿದ್ಧಲಿಂಗಪ್ಪ ಅವರು ಒಂದು ಕೇಶಟಹಳ್ಳಿಗೆ ಒಂದು ಪೂಜೆ ಇರುತ್ತೆ, ಗಣಪತಿ ಪೂಜೆ, ಅದನ್ನು ಪೂಜೆ ಮುಗಿಸ್ಕೊಂಡು ಬರ್ತೀನಿ ಅಂತ ಮನೇಲಿ ತಿಳಿಸಿ ಹೋಗಿರ್ತಾರೆ. ತದನಂತರ ಅವರು ಸಂಜೆ 6 ಗಂಟೆ ಹೋದರೂ ಅವರು ಬಂದಿರೋದಿಲ್ಲ. ಅವರ ಅಕ್ಕನ ಮಗನಿಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿದ ನಂತರ ಇನ್ನು 5 ನಿಮಿಷದಲ್ಲಿ ಅವರು ನಾನು ಬರ್ತೀನಿ ಅಂತ ತಿಳಿಸಿರ್ತಾರೆ. ಇದಾಗಿ 9:15ವರೆಗೂ ಅವರು ಮನೆಗೆ ಹಿಂತಿರುಗಲ್ಲ. ನಂತರ ಇವರು ಏನಾಗಿದೆ ಅಂತೇಳಿ ಅವ್ರು ಹುಡ್ಕೊಂಡು ಹೋದಾಗ ಕಾಲುವೆ ಮೇಲೆ, ಅಂದರೆ ಮರಳುಗಾಲ ಕಾಲುವೆ, CDS ಕಾಲುವೆ ಮುಂಭಾಗ ಅವರು ಸಿದ್ಧಲಿಂಗಪ್ಪ ಅವರು ಉಪಯೋಗಿಸ್ತಿದ್ದಂಥ ಚಪ್ಪಲಿ ಮತ್ತು ಅವರು ಧರಿಸಿದಂಥ ಒಂದು ರುದ್ರಾಕ್ಷಿ ಮತ್ತು ಸ್ಫಟಿಕಮಣಿ ಅಲ್ಲಿ ಚೆಲ್ಲಿರುತ್ತೆ. ಮತ್ತು ಅವ್ರದ್ದು ಬೈಕು ಕಾಲುವೆಯಲ್ಲಿರುತ್ತೆ. ಅವ್ರದ್ದು ಬಾಡಿ ಏನಾಗಿದೆ ಗೊತ್ತಾಗಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಅವರ ಅಣ್ಣನ ಮಗ ಬಾಲಸುಂದರ್ ಅವರು ಒಂದು ಫಿರ್ಯಾದು ನೀಡಿದ್ದು ಅದು ಶ್ರೀರಂಗಪಟ್ಟಣ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಕಲಂ 103 ಸಬ್ ಕ್ಲಾಸ್ 1 238 BNS ರಲ್ಲಿ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಈ ತನಿಖೆಗೆ ಅಡಿಷನಲ್ SP ತಿಮ್ಮಯ್ಯ ಹಾಗೂ ಅಡಿಷನಲ್ SP 2 ಗಂಗಾಧರ್ ಸ್ವಾಮಿ ಹಾಗೂ DSP ಶ್ರೀರಂಗಪಟ್ಟಣ ಕೃಷ್ಣಕುಮಾರ್ ಅವರನ್ನು ಒಳಗೊಂಡಂತೆ ಒಂದು ತನಿಖಾ ತಂಡವನ್ನು ರಚಿಸಿತ್ತು. ಸಿದ್ಧಲಿಂಗಪ್ಪ ಅವರು ತನ್ನ ಸ್ವಂತ ಅಕ್ಕನ ಮಗಳನ್ನು ಅವರು ವಿವಾಹ ಆಗಿರ್ತಾರೆ. ಇವರಿಗೆ ಸುಮಾರು 14 ವರ್ಷದಿಂದ ವಿವಾಹ ಆಗಿರುತ್ತೆ. 2 ಮಕ್ಕಳು ಸಹ ಇರ್ತಾರೆ. ಇದರಲ್ಲಿ ಅವರ ಪತ್ನಿ ಹೆಸರು ಶಾಲಿನಿ. ಈ ಶಾಲಿನಿ ಅವರಿಗೆ ಒಬ್ಬರು ಹರೀಶ್ ಅನ್ನೋರ ಜೊತೆ ಒಂದು ರಿಲೇಷನ್ಶಿಪ್ ಇರುತ್ತೆ. ಆ ರಿಲೇಷನ್ಶಿಪ್ಪಿಂದ ವಿಚಾರ ಸಿದ್ಧಲಿಂಗಪ್ಪ ಅವರಿಗೆ ತಿಳಿದು ಬಂದುಬಿಡುತ್ತೆ 1.5 ವರ್ಷದ ಹಿಂದೆ. ತದನಂತರ ಅವರಿಬ್ಬರ ಮಧ್ಯದಲ್ಲಿ ವೈಮನಸ್ಸು ಸ್ಟಾರ್ಟ್ ಆಗುತ್ತೆ. ಗಲಾಟೆಗಳು ಆಗ್ತಾ ಇರುತ್ತೆ. ಆಗ 1 ತಿಂಗಳಿಂದ 1.5 ತಿಂಗಳಿಂದ ಈ ಗಲಾಟೆ ಸ್ವಲ್ಪ ಹೆಚ್ಚಾಗಿರುತ್ತೆ. ಅದ ನಂತರ ಶಾಲಿನಿ ಅವರು ಹರೀಶ್ ಅವ್ರಿಗೆ ಕರೆ ಮಾಡಿ ತಿಳಿಸಿರ್ತಾರೆ, ಇವರು ತುಂಬ ಹಿಂಸೆ ಆಗ್ತಾಯಿದೆ, ಇವ್ರನ್ನ ಹೆಂಗಾದರೂ ಮಾಡಿ ಮುಗಿಸ್ಬೇಕಂತ ಹೇಳಿಬಿಟ್ಟು ಒಂದು ವಿಚಾರ ತಿಳಿಸಿದಾಗ ಹರೀಶ್ ಏನು ಮಾಡ್ತಾರೆ, ಅವರ ಸ್ನೇಹಿತರಾದ ಗಣೇಶ್ ಮತ್ತು ಸಂತೋಷ್ ಕುಮಾರ್ ಅವರ ಜೊತೆ ಒಂದು ಡಿಸ್ಕಸ್ ಮಾಡಿ ಆ ದಿವಸ 6ನೇ ತಾರೀಕು ಅವರು ಪೂಜೆ ಕಾರ್ಯಕ್ಕೆ ಹೋಗಿರ್ತಾರೆ ಮತ್ತು ಅವತ್ತು ಅವರು ಉಪವಾಸ ಇರ್ತಾರೆ. ಸೊ ಅವರು ಸ್ವಲ್ಪ ಶಕ್ತಿ ಕಮ್ಮಿ ಇರುತ್ತೆ ಅವತ್ತು ಅಟ್ಯಾಕ್ ಮಾಡಲಿಕ್ಕೆ ಒಳ್ಳೆ ಸಮಯ ಅಂತ ತಿಳಿದಾಗ ಅವರು ಕೇಶಟಹಳ್ಳಿಗೆ ಹೋಗಿ ಹಿಂತಿರುಗಬೇಕಾದ್ರೆ ಶಾಲಿನಿ ಅವರು ಅವ್ರಿಗೆ ಮೆಸೇಜ್ ಮಾಡ್ತಾರೆ, ಹರೀಶ್ ಅವ್ರಿಗೆ ಮಾಡಿ, ಇವಾಗ ಅವರು ಒಬ್ಬರೇ ಬರ್ತಾ ಇರ್ತಾರೆ ಇದು ಅಂತ ಹೇಳ್ಬಿಟ್ಟು ಅವರು ಸಿಗ್ನಲ್ ಮಾಡ್ತಾರೆ. ತದನಂತರ ಗಣೇಶರವರು ಸುಮಾರು ಕೃತ್ಯ ಸ್ಥಳದಿಂದ 1 ಕಿಲೋಮೀಟರ್ ದೂರದಲ್ಲಿ ವಾಚ್ ಮಾಡ್ತಾರೆ. ಅವಾಗ ಸಿದ್ಧಲಿಂಗಪ್ಪ ಅವರು ಅದೇ ದಾರಿಲಿ ನಡ್ಕೊಂಡು ಬರ್ಬೇಕಾದ್ರೆ ನಿರ್ಜನ ಪ್ರದೇಶದ ಕಾಲುವೆ ಮೇಲೆ ಹರೀಶ್ ಮತ್ತು ಸಂತೋಷ್ ಕುಮಾರ್ ಅವರು ಅವರಿಗೆ ಹಲ್ಲೆ ಮಾಡಿ ತಲೆಗೆ ಅವ್ರನ್ನ ಇದನ್ನು ಮುಚ್ಚಿ ಹಾಕಲು ಅವ್ರನ್ನ ಕಾಲುವೆಗೆ ನೂಕಿರ್ತಾರೆ ಅಂತ ತಿಳಿದು ಬಂದಿದೆ. ಈ ಪ್ರಕರಣದಲ್ಲಿ ಹರೀಶ್, ಸಂತೋಷ್ ಕುಮಾರ್, ಗಣೇಶ್ ಮತ್ತು ಶಾಲಿನಿ ಅವರನ್ನು ದಸ್ತಗಿರಿ ಮಾಡಿ ಕಾನೂನು ರೀತಿಯ ಕ್ರಮ ತೆಗೆದುಕೊಳ್ಳಲಾಗಿದೆ. ಇಲ್ಲ, ಅವರು ಅದೇ ಅಕ್ಕಪಕ್ಕ ಮನೆಯವರು ಹರೀಶನವರು. ವಿಚಾರ ಗೊತ್ತಾದ ಮೇಲೆ ಹೆಂಡ್ತಿಗೆ ಸ್ವಲ್ಪ ಅವರು ಕಿರುಕುಳ ನೀಡ್ತಿರ್ತಾರಂತ ತಿಳಿದು ಬಂದಿದೆ. ಹೌದು ಗೊತ್ತಾಗಿದ ನಂತರನೂ ಅವರು ಜೊತೆಯಲ್ಲೇ ಇರ್ತಾರೆ, ಗಂಡ ಹೆಂಡತಿ ಜೊತೆಯಲ್ಲೇ ಇರ್ತಾರೆ.